ಹಸಿರಾಗಿಲ್ಲಿ ಹೃದಯಗಳ ಪ್ರಥಮ ಪಾಠ ವೀರನಗೌಡ ದೇಸಾಯಿಯವರ ದರ್ಬಾರದಲ್ಲಿ ಜಲಹಂದಕ ಮಲ್ಲರೆನಿಸಿಕೊಂಡಿರುವ ವೀರವಂಶದ ಕುಡಿ ಅಂದರೆ ಅದು ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗ ನೀತಿಯನ್ನೇ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಪುಣ್ಯೂ ಎಲ್ಲ ಈ ಜಗದಲ್ಲೇ. ಧರ್ಮರಾಜ್, ನೀನೆಷ್ಟೇ ನಿನ್ನ ತಮ್ಮಂದಿರಿಗೆ ಧರ್ಮ ಪಾಠ ಹೇಳಿದರು ನೀನೆಷ್ಟೇ ಧರ್ಮ ಪಾಠವನ್ನು ಹೇಳಿದರು ಅದೇ ನಿನ್ನ ತಮ್ಮಂದಿರ ಕೈಯಲ್ಲಿ ಹಳಸಿದ ಅಂಬಲಿಯನ್ನು ಆ ನಿನ್ನ ತಮ್ಮಂದಿರ ಕೈಯಿಂದಲೇ ಕೈ ಹೊಡ್ಡು ಹಾಗೆ ಮಾಡದಿದ್ದರೆ
ನೆಚ್ಚಿಕೊಂಡಿರುವ ಆ ಭೂಮಿಯನ್ನು ನೀನು ಎಲ್ಲೋ ರೈತರುಗಳೆಂಬಲು ಸೇರಿ ಆ ಭೂಮಿಯನ್ನು ನನ್ನಂತೆ ಮಾಡದಿದ್ದರೆ ಅದೇ ನಿನ್ನೊಬ್ಬನ ತಮ್ಮನನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ನಾನು ನೆಚ್ಚಿಕೊಂಡಿರೋ ಆ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ಈ ಜಗದ ಚಕ್ರೇಶ್ವರನೆನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿ. ಮಾಂತ್ರಿಕ ಮಾಂತ್ರಿಕ ಅದೇನು ಬೇಗ ಹೇಳಿ ಗೌಡ್ರ. ಸಚಿವರ ಹೇಳಿಕೆಯಂತೆ ನಮಗೆ ಫ್ಯಾಕ್ಟರಿ ಕಟ್ಟಲಿಕ್ಕೆ ಬೇಕಾಗಿದ್ದ ಭೂಮಿಯನ್ನು ಆ ಜಿಲ್ಲಾಧಿಕಾರಿಗಳನ್ನು ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದರೋ ಯಾರ್ಯಾರು ಕೊಡಲಿಕ್ಕೆ ಒಪ್ಪಲಿಲ್ಲೋ ಅದನ್ನೇನು ತಿಳಿದುಕೊಂಡ್ರೇನೋ ಮುಟ್ಟಾಳ ಗೌಡ್ರೆ, ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿಸಿ ಪ್ರಾಣ ಕೆಟ್ಟುವರೆತು ಭೂಮಿ ಕೊಡುವುದರೆಂದು ಗದ್ದಲ ಮಾಡಿದರು ಗೌಡ್ರ, ಗದ್ದಲ ಮಾಡಿದರು. ಆ ಗದ್ದಲ ಮಾಡಲು ಸಾಧ್ಯವಾಗಲಿಲ್ಲ ಗೌಡ್ರ, ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವವನೇ ಗಂಡಸು. ಆದ್ರೆ ನೀನೇನು ಹೇಳ್ತಿರುವೆ ಮುಟ್ಟಾಳ? ಈ ಗೌಡನ ಬಲಗೈ ಬಂಟನೆಂದರೆ ಹೇಗಿರಬೇಕು ಗೊತ್ತೇ? ಎಂಟಾಳಿನ ಶಕ್ತಿಯುತ ಬಂಟನಾಗಿರಬೇಕು. ಅದಕ್ಕಿಂತ ಶಕುನಿಯ ಯುಕ್ತಿಯ ಮೇಲಾಗಿರಬೇಕು. ಆ ರೈತರ ಭೂಮಿ ಕೊಡಲಿಕ್ಕೆ ನೀನೇನು ಕರಡು ತಯಾರಿಸಿದ್ಯೋ ಮುಟ್ಟಾಳ? ಗೌಡ್ರಿ 12 ಮಂದಿ ಕೊಡಾಕ ತಯಾರದಾರ್ರಿ. 4ನೇ ಮಂದಿ ನಮಗ ಧಿಕ್ಕಾರ ಹಾಕಿದಾರ್ರಿ. ಆದರೆ ಎಂಬೆ ಅಪಸರವೇಕೆ ಮಾತು ಆ ಅಡ್ಡಿಗೆ ಕಾರಣಾದವರನ್ನು ತಲೆಯನ್ನೇ ಕತ್ತರಿಸಿ ಬಿಡುವೆ. ತಲೆ ಅಷ್ಟೇ ಹಾಕಿ ಗೌಡ್ರ, ಈ ಕೊಚ್ಚಿ ಮಡಿಕೆ ಆದನಲ್ಲ ಅವನಂತರು ಅನಂತರದಿಂದ ಕುಡಿದರೋ ಸರಿ, ಅವನು ಸ್ವತಂತ್ರವಾದ ಬಿಡಲಾರೆ. ನಾನೇ ಬಂದೆನೆಂದು ಹಕ್ಕಿ ತರ ಹಾರಿ ಹೋದರು. ಕರುಣನಾಗಿ ಮೇಲೆ ಹಾರಿ ತಲೆ ತಂದು ಒಪ್ಪಿಸ್ತೀನಿ ಗೌಡ್ರು, ತಲೆ ತಂದು ಒಪ್ಪಿಸ್ತೀನಿ. ಎಲ್ಲ ಅವ ಭೂಮಿ ಬೇಕು ಒಂದು, ಎಲ್ಲ ಅವರ ತಲೆ ಬೇಕು ಒಂದು. ಅದನ್ನು ನೀನ್ ಮಾಡಿ ತೋರಿಸಲೇಬೇಕು.
ಮಂತ್ರಿಗಳಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೇಳಗಳ ಕೈಗೆ ಕಿರುಗಳು ಕೊಡಿಸಿದ್ರು ಅದಕ್ಕೆ ಹೆದರುವ ಹೇಳಿಗಳಲ್ಲ ಈ ರೈತರು. ಅದರಲ್ಲಿ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರೆ. ಓ ಎಚ್ಚರ, ನನಗೆ ಎಚ್ಚರ. ಅದು ಈ ವೀರಾದಿ ವೀರನ ಗೌಡರಿಗೆ ಎಚ್ಚರಿಕೆ. ಮಿಸ್ಟರ್ ಬೀರೋ, ನಾನ್ಯಾರು, ಎಂತವನು? ನನಗೆ ಎಚ್ಚರಿಕೆ ಎನ್ನುವ ಮಾತನಾಡಿದರೆ ನಿನ್ನನ್ನು ಯಮನ ದಾರಿ ಇಳಿಸಿ ಬಿಡುವೆ. ಎಚ್ಚರ. ಸಾವುಕಾರ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನು ಎಂಬುದು ನೀ ಅರಿಯದೆ ಕೋಲನ ತರ ಮಾತನಾಡಿದರೆ ಈ ಗುರಿ ಅಲಿದ ಟಗರು ಹೆಚ್ಚ ಟಗರಾಗಿ ನಿನ್ನ ಹೆಜ್ಜೆಗೆ ಗುದ್ದಿಕೊಳ್ಳುತ್ತದೆ. ಎಚ್ಚರ. ಗುರಿ ಹಾಲು ಕೊಡಲು ಕಂಡದೆ ಬೆಳೆಸಿಕೊಂಡ್ರು ಆ ಜಡ್ಡ ಮೆಣಸಿನಕಾಯಿ ಖಾರ. ಇದು ಮಾತಾಡಿ ಅಂದ್ರ ಹಣಾನು ಹೋಗ್ತೈತಿ, ನನ್ನ ಹೆಣಾನು ಹೋಗ್ತೈತಿ. ವೆರಿ ಗುಡ್ ಸೀತಾಪತಿ. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನೀನು ನನ್ನೊಂದಿಗೆ ಕೈ ಜೋಡಿಸಿ ನೀನು ನಾನು ಹೇಳಿದಂತೆ ಕೇಳಿದರೆ ನೀನು ಎಷ್ಟು ಕೇಳಿದಷ್ಟು ಹಣ ಕೊಟ್ಟು ಬಿಡುವೆ. ನನ್ನ ಆ 4 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗಿರುವ 300 ಎಕರೆ ಭೂಮಿ ನನ್ನದು ಅಲ್ಲ, ನಿನ್ನದು ಅಲ್ಲ. ನೀನು ಎಷ್ಟು ಹಣ ಬೇಕು ಕೇಳು, ಕೊಟ್ಟು ಬಿಡ್ತೀನಿ. ನೀನು ನನ್ನಂತೆ ಆಗಿಬಿಡು. ನಿಮ್ಮ ಮಾತು ಕೇಳಿ ನಗಬೇಕು, ಅಳಬೇಕು, ನನಗೊಂದು ತಿಳಿದಾಗಿದೆ ಎಂಬೆಲೆ ಸಾಹೇಬ್ರೆ. ಇಂಥದಕ್ಕೆಲ್ಲ ಅಳಬಾರ್ದಪ್ಪ. ದುಡ್ಡು ಮಾಡಿಕೊಂಡು ಈ ಜಗದಲ್ಲಿ ಮೆರೆಯಬೇಕು. ಸಾವುಕಾರ, ನಿನ್ನ ಕೈಯಿಂದ ಲಂಚ ತಿಂದು ಆ ರೈತರ ಭೂಮಿಯಲ್ಲಿ ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನು ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಟ್ಟು ಹೊಡೆದು ಆ ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹತ್ತು ಮಾರುವ ನಿಯತ್ತಿನ ಕುರುಬಗಾನು ನೆನಪಿರಲಿ. ಒಚ್ಚರಾಗಿ ಅಚ್ಚರದಪ್ಪೆ ಮಾತಾಡಬೇಡ, ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದುಕೋ, ನಿನ್ನ ಗುಣ ಉಳಿಸಿಕೋ. ತಮ್ಮ ಅದೇನ ಮಾಡ್ತಿ, ಹಣಾನು ಹೋಗ್ತೈತಿ, ಗುಣಾನು ಹೋಗ್ತೈತಿ. ಯಾವ್ದಾರ ಒಂದು ಕಾಕೋ, ಎರಡು ಕಳ್ಕೋಬೇಡ. ಸೀತಾಪತಿ, ಎಚ್ಚರದಿಂದ ಮಾತನಾಡು. ನನ್ನ ಹೆಣ ಹೋಗುವ ಮುನ್ನ ಈ ನಿಮ್ಮ ಮೂವರೇನ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರು ಲಕ್ಷ್ಮಣ, ವೀರ ಸಂಗೊಳ್ಳಿ ರಾಯರ ಗರಡಿಯಲ್ಲಿ ಬೆಳೆದು ಬಂದ ಗಂಡ ದೇಹ. ನಿನಗೆ ಕೊನೆಯದಾಗಿ ಮರ್ಯಾದೆಯನ್ನು ಹೇಳಿ ಹೋಗಾಕ ಬಂದೇನೆ. ಆ ಗೋಮಾಳ ದನ ಕುರಿಗಳ ಸತ್ತು, ಆ ಭೂಮಿ ಜಗಕ್ಕೆ ಅನ್ನ ಹಾಕುವ ರೈತರ ಸತ್ತು, ಅದನ್ನು ಮುಟ್ಟಿ ನೋಡೋಣ, ಬರುತ್ತೇನೆ. ಸೀತಾಪತಿ, ಏನು ಸೊಕ್ಕಿನಿಂದ ಮಾತನಾಡಿ ಹೋದಿನಲ್ಲಿ ಆ ನನ್ನ ಮಗ ವೀರ್ಯ ಹಾಕಿದಕ್ಕೊಂದು ಪ್ಲಾನ್.
ಇಲ್ಲಿ ಹೇಳುತ್ತೇನೆ. ಹಾಕಿದ ನಿಮ್ಮ ಪ್ಲಾನ್ ಸೀದಾ ಅವನಿಗೆ ಶರಣಾಗು ಹಂಗಾಕಿರಿ ಗೌಡ್ರು. ಕೈತಿಗೆ ವಯಸ್ಸಾತು, ನಿನಗಿನ ಬುದ್ಧಿ ಬರುವತ್ತೇನು? ಸೀತಾಪತಿ, ಆ ಬಡ ಬೇಕಾರಿಗೆ ನನ್ನ ತಂಗಿನ ಕೊಡುವುದೇ? ಛೇ, ಛೇ! ನೀನು ಮಾತನಾಡಿದ ಮಾತನ್ನು ಹಿಂಪಡೆದುಕೋ. ನಾನ್ಯಾರು? ಇದೇ ಚಲಪತಿಯ ಸೀತಾಪತಿಯ ಕೆಲಸ. ಹಾ ಗೌಡ್ರ, ಇದೇ ಸೀತಾಪತಿ ಚಲಪತಿಯ ಕೆಲಸ. ಶಶಿ, ನಮಸ್ಕಾರ ಗೌಡ್ರೆ, ನಮಸ್ಕಾರ. ಓಹೋ, ರೈತ ನಾಯಕನ ಮರಿ ಬಾಸ್ ಶಶಿಧರ. ನೆನೆಸ್ಬಿಡ್ರಿ, ಬಂದ ಬೆಟ್ರ ನೋಡ್ರಿ ಶಶಿ ಅವರ. ನಾನು IPS ಓದ್ಬೇಕಂತ ಮಾಡಿದ್ದೀನಿ ಸರ್. ನಮಗೆ ತಮ್ಮಿಂದ ಸಹಾಯ ಬೇಕಾಗಿತ್ತು. ಡಾಕ್ಟರ್ ಹೇಳಿದ್ದು ಅದ ರೀ, ರೋಗಿ ಬಯಸಿದ್ದು ಅದ. ಗೌಡ್ರೆ, ಇವ್ರ ಕೆಲಸ ಸಕ್ಸಸ್ ಮಾಡಿಬಿಡ್ರಿ. ಇವರ ಕೆಲಸ ಮಾಡಿದ ಮುಂದೆ ಮಜಾ ನೋಡಿ ಗೌಡ್ರ. ಒಂದೇಕು ಮಾಂತ್ರಿಕ, ಇವ ಶಶಿಧರ ನಮ್ಮ ಹುಡುಗ. ಇವನ ಕೆಲಸ 10 ಮಾಡಿಸಿಕೊಡೋಣ. ನನ್ನ ಮೇಲೆ ಅಷ್ಟೊಂದು ಅಭಿಮಾನವೇ? ಹೌದು ಶಶಿಧರ, ಓದುವ ಹುಡುಗರ ಮೇಲೆ ಅಭಿಮಾನ ಕೊಡುವುದೇ ಈ ಗೌಡನ ಹುಟ್ಟುಗುಣ. ಹೇಳ್ರಿ, ಎಲ್ಲರೂ ಅಲ್ಲೇ ಮಾತಾಡೋ ನೋಡೋಣ. ಮಂಗಲ, ಹೇ ಮಂಗಲ, ನನ್ನ ಮುದ್ದಿನ ರಾಣಿ ಮಂಗಲ. ಬನ್ನಿ ಸ್ವಾಮಿ, ಇದೇನ್ರಿ ಕೈಯಲ್ಲಿ ಚೀಲ ಹಿಡ್ಕೊಂಡು ಬಂದಿದ್ದೀರಾ? ಮಂಗಲ, ಇದು ಈ ಭೂಮಿ ತಾಯಿ ಕೊಟ್ಟ ಬಂಗಾರದ ಫಸಲು ಕಣೆ, ಬಂಗಾರದ ಫಸಲು. ಈ ಸಾರಿ ಈ ರೈತ ನೆಮ್ಮದಿಯಿಂದ ಬದುಕುವಂತಾಗಿದೆ ಮಂಗಲ, ನೆಮ್ಮದಿಯಿಂದ ಬದುಕುವಂತಾಗಿದೆ. ಅಂದ್ರೆ ಕೈಪಲ್ಯ ರೇಟು ಚೆನ್ನಾಗಿದೆ ಏನ್ರಿ? ಹೇ ಮಂಗಲ, ಕೇಳ್ತೀಯೇನೆ? ಈ ಸಾರಿ ರೇಟನ್ನು ಕೇಳ್ತೀಯೇನು? ಇಲ್ಲಿ ನೋಡು, ಟೊಮೆಟೊ 120 ರೂಪಾಯಿ kg, ಬದನೆಕಾಯಿ 140 ರೂಪಾಯಿ kg, ಬೆಂಡೆಕಾಯಿ ಅಂತೂ ಕೇಳಬೇಡ ಕಣೆ, ಈ ಸಾರಿ 160 ರೂಪಾಯಿ kg. ಅದೇ ರೀತಿ ಪ್ರತಿಯೊಂದು ತರಕಾರಿ ಬೆಲೆಯು ಗಗನದತ್ತ ಏರ್ತಾ ಇದೆ. ಏ ಮಂಗಲ, ಮದುವೆಯಾದ ಮರುದಿನ ನೀನು ಮತ್ತೊಂದು ತರಕಾರಿ ಕೇಳಿದೆಯಾ? ನೆನಪಿದೆಯಾ ನಿನಗೆ? ಯಾವುದ್ರಿ ಅದು? ನುಗ್ಗೆಕಾಯಿ ಕಣೆ, ನುಗ್ಗೆಕಾಯಿ ಅಂತೂ ಕೇಳಲೇಬೇಡ ನೀನು. ನುಗ್ಗೆಕಾಯಿ 10 ರೂಪಾಯಿ ಕೊಂದ, ಅದು ಗೊಡ್ಚಿಲು ಮಡಿಕೆಯಾಗಿ ಜಗಳ ತೊಗೊಳಕತ್ತಾರ. ಹೌದೇನ್ರಿ? ಹೌದು ಕಣೆ, ಈ ಸಾರಿ ಪ್ರತಿಯೊಂದು ಬೆಲೆಗಳು ಹೆಚ್ಚುತ್ತಾ ಹೋಗ್ತಾ ಇದೆ. ಇದೇ ರೀತಿ ಪ್ರತಿಯೊಂದು ರೇಟು ಹೆಚ್ಚುತ್ತಾ ಹೋದರೆ ಪ್ರತಿ ತಿಂಗಳಿಗೆ 8,000 ರೂಪಾಯಿ ಅಂತೆ ಆದಾಯ ಬಂದರೆ ಈ ರೈತ ಒಂದೇ ತಿಂಗಳಲ್ಲಿ ಸಾಹುಕಾರನಾಗಿ ಬಿಡುತ್ತಾನೆ ಮಂಗಳ, ಸಾಹುಕಾರನಾಗಿ ಬಿಡುತ್ತಾನೆ. ಸ್ವಾಮಿ,
ಏ ಮಂಗಲ, ಯಾಕೆ ಮಂಗಲ ಈ ನಿನ್ನ ಕಣ್ಣಲ್ಲಿ ಕಣ್ಣೀರು? ಆದ್ರೆ ನೀವು ಕಷ್ಟದಿಂದ ನೀರು ಹಾಯಿಸಿ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದೀರಲ್ಲ, ನಿಮ್ಮ ಈ ಜೀವ ಸಣ್ಣ ಆಗ್ತಾ ಇದೆಯಲ್ಲ, ಅದನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು. ಹುಚ್ಚಿ, ಏ ಹಳಿ ಹುಚ್ಚಿ, ಈ ದೇಶದಲ್ಲಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಪ್ರತಿ ಕ್ಷಣ ಪ್ರತಿ ಗಳಿಗೆಯಲ್ಲೂ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಆ ನಮ್ಮ ವೀರವೇದ ಸೈನಿಕರು. ಅದೇ ರೀತಿ ಪ್ರತಿಯೊಬ್ಬರಿಗೂ ಅನ್ನವನ್ನು ಪ್ರತಿದಿನ ಕೊಡ್ತಿದ್ದಾನೆ ಈ ಅನ್ನದಾತ. ಈ ಅನ್ನದಾತ ಆ ಗಡಿ ಕಾಯುವ ಸೈನಿಕ ಒಂದೇ ಒಂದು ದಿನ ವಿಶ್ರಾಂತಿ ಪಡೆದುಕೊಂಡರೆ ನಾವೆಲ್ಲ ಮಣ್ಣು ತಿನ್ನಬೇಕಾಗುತ್ತೆ ಮಂಗಲ, ಮಣ್ಣು ತಿನ್ನಬೇಕಾಗುತ್ತೆ. ಹೇ ಮಂಗಲ, ಈ ರೈತ ಹುಟ್ಟಿದ್ದೆ ಕಷ್ಟವೆಂಬ ನೊಗಕ್ಕೆ ಹೆಗಲನ್ನು ಕೊಟ್ಟು ಸುಖವನ್ನು ಉಡಿ ಕಟ್ಟಿ ಸಂತೋಷವನ್ನು ಒತ್ತಿ ಬಿತ್ತಿ ಬೆಳೆಯುವುದಕ್ಕೆ. ಏ ಮಗಲ ನನ್ನ ಮಹಾರಾಣಿ, ಸ್ವಲ್ಪ ನಗು ಕಣೆ, ಸ್ವಲ್ಪ ನಗು. ಏ ಮಗಲ, ನೀ ನಕ್ಕರೆ ಚಂದಕ್ಕಿಂತ ಚಂದ ಕಾಣ್ತೀಯ. ಅದೇ ರೀತಿ ಆತ್ರೆ ಚಂದಕ್ಕಿಂತ ಇನ್ನು ಚಂದ ಕಾಣ್ತೀಯ ಕಣೆ ನೀನು. ಅಂದ್ರೆ ಏನು ಸ್ವಾಮಿ? ಮಗಲ, ನೀನು ಅತ್ತರೆ ಮುಂಜಾವಿನಲ್ಲಿ ಅರಳಿದ ಮಲ್ಲಿಗೆ ಹೂವಿನಂತೆ ಮುದ್ದು ಮುದ್ದಾಗೆ ಕಾಣ್ತೀಯ ನನ್ನ ಬಂಗಾರ, ಮುದ್ದು ಮುದ್ದಾಗೆ ಕಾಣ್ತೀಯ. ಇದನ್ನು ನೋಡಲಿಕ್ಕೆ ನನಗೆ ತುಂಬ ಇಷ್ಟ ಕಣೆ, ನನಗೆ ತುಂಬ ಇಷ್ಟ ಅನಿಸುತ್ತೆ. ಸ್ವಾಮಿ, ನನಗೂ ಅಷ್ಟೇ ರೀ. ನಿಮ್ಮಂಥ ಮುಗ್ಧ ಜೀವನ ವ್ಯಕ್ತಿ ನನ್ನ ಬಾಳಿನ ಸುಂದರ ವ್ಯಕ್ತಿಯಾಗಿ ನನ್ನ ಬಾಳಿಗೆ ಬಂದಿದ್ದರಲ್ಲ, ನಾನೇ ಧನ್ಯಳು ಸ್ವಾಮಿ. ನೀವು ಒಂದೊಂದು ಮಾತು ಅರ್ಥ ನೆನೆಸಿಕೊಂಡ್ರೆ ನನಗೆ ಇಲ್ಲೇ ಸ್ವರ್ಗವಾಗಿ ಕಾಣುತ್ತೆ ರೀ. ಹೇ ಮಗಳ, ನನಗೂ ಅಷ್ಟೋ ಕಣೆ. ನಿನ್ನ ಪ್ರತಿಯೊಂದು ಮಾತುಗಳನ್ನು ಕೇಳುತ್ತಾ ಕೂತರೆ ಇಡೀ ಜಗತ್ತನ್ನೇ ಮರೆತು ಬಿಡುತ್ತೇನೆ. ಮಂಗಲ, ನಿನ್ನ ಪ್ರತಿಯೊಂದು ಮಾತುಗಳು ಮುತ್ತಿನ ಹರಳಿನಂತೆ, ಆ ಶಿಲಾಬಾಲಕೆ ಕೆತ್ತಿನಂತೆ ಕೋಟಿ ಕೋಟಿ ಕೊಟ್ಟರೂ ಬೆಲೆ ಬಾಳುವಂಥದ್ದು ಕಣೆ ಈ ನಿನ್ನ ಮಾತುಗಳು. ಹೇ ಮಂಗಲ, ಯಾವ ಜನ್ಮದಲ್ಲಿ ನೀನು ನನ್ನ ತಂಗಿಯಾಗಿ ಹುಟ್ಟಿದೆಯೋ ಅಥವಾ ನನ್ನ ತಾಯಿಯಾಗಿ ಹುಟ್ಟಿದೆಯೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ನನ್ನ ಮಡದಿಯಾಗಿ ಹುಟ್ಟಿದ್ದೀಯಾ. ನಿನ್ನನ್ನು ಪಡೆದೆ ನಾನೇ ಧನ್ಯ ಕಣೆ, ನಾನೇ ಧನ್ಯ. ಸ್ವಾಮಿ, ಅಂದಾಗಲೇ ರೀ ರೈತನ ಹೆಸರು ನಾಡಿಗೆ ಉಸಿರಾಗಿದೆ. ನಿಮ್ಮಂಥ ರೈತರು ನಕ್ಕರೆ ಈ ಜಗವೆಲ್ಲ ಸಕ್ರಿಯಾಗಿದೆ ರೀ. ನಿಜ ಮಂಗಲ, ನಿಜ. ನೀನು ಹೇಳುವುದು ನಿಜ. ನಿತ್ಯ ನನ್ನ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿ ಅದುವೇ ನನ್ನ ಉಸಿರೆಂದು, ಪ್ರೀತಿ ಈ ಶ್ವಾಸವೇ ಈ ಜೀವನದ ಉಸಿರೆಂದು ನಂಬಿ ಬಾಳಿ ಬದುಕುವುದವನು ನಾನು. ಹೇ ಮಂಗಲ, ಈ ಜೀವನ ಚಕ್ರದಲ್ಲಿ ಕೇವಲ ತುತ್ತಿಗಾಗಿ ಬದುಕಬಾರದು ಮಂಗಲ, ತುತ್ತಿಗಾಗಿ ಬದುಕಬಾರದು. ಈ ಸಮಾಜ ನನಗೇನು ಮಾಡಿತು ಅನ್ನೋದಕ್ಕಿಂತ ಈ ಸಮಾಜಕ್ಕೆ ನಾನೇನು ಮಾಡಿದೆ ಎಂಬುದು ಬಲು ಮುಖ್ಯ ಕಣೆ. ಈಗಿನ ಸಮಾಜದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ದೇವರ ಮುಂದೆ ಹಸಿಯುವಂತ ಕೂತಂತ ಭಿಕ್ಷಕನಿಗೆ 1 ರೂಪಾಯಿ ತಟ್ಟೆಯಲ್ಲಿ ಹಾಕಿ ದೇವರಿಗೆ 1000 ರೂಪಾಯಿ ಹಾಕಿ ಭಕ್ತಿ ಮೆರೆಯುವಂತ ಸಮಾಜ ಇದು ಮಂಗಲ. ಈ ರೈತ ಬೆಳೆದ ಬೆಳೆಯನ್ನ ಬೀದಿಯಲ್ಲಿ ಇಟ್ಟು ಪಿಜ್ಜಾ ಬರ್ಗರನ್ನ ಶೋಧಲೆ ಹಾಕಿ ಹಣ ಮಾಡುವ ಸಮಾಜ ಇದು. ಏ ಮಂಗಲ, ಈ ಸಮಾಜದಲ್ಲಿ ಒಂದು ಸಸಿಯನ್ನು ನೆಟ್ಟು ಅದು ಹೂವು ಕೊಟ್ಟು ನೆರಳು ಕೊಟ್ಟು ಹೆಮ್ಮರದಂತೆ ಬದುಕುತ್ತದೆ. ಅದುವೇ ಜೀವನ ಕಣೆ, ಅದುವೇ ಜೀವನ. ರೀ ಪತಿದೇವರೇ, ಈ ನಿಮ್ಮ ಮಾತು ಸಾಕು ಮಾಡ್ರಿ. ಹೀಗೆ ಮಾತನಾಡಲು ಬಿಟ್ರೆ ಆ ಕವಿಯನ್ನೇ ಮೀರಿಸ್ಬಿಡ್ತೀರಾ. ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ಬನ್ನಿ, ಒಳಗೆ ನೀರು ಕಾಸಿದ್ದೇನೆ, ಸ್ನಾನ ಮಾಡಿರಂತೆ. ನಿಲ್ಲೆ ನನ್ನ ಮಹಾರಾಣಿ, ಈ ಸುಂದರ ಸಂತೋಷ ಸಮಯದಲ್ಲಿ ಒಂದು ನಿನ್ನ ನರ್ತನವನ್ನು ಮಾಡಬಾರದೆ ನನ್ನ ಜೀವದ ರಾಣಿ. ಆಗ್ಲಿ ರೀ, ನಿಮ್ಮ ಆಸೆ ಎಷ್ಟೇ ಆಗ್ಲಿ. ಬಾಳಿನ ಬೆಳಕಾಗಿ
ಪ್ರೇಮದ ಸಿರಿಯಾಗಿ ಅಣ್ಣ ಧರ್ಮರಾಜಣ್ಣ, ಯಾಕೋ ತಮ್ಮ ತುಂಬಾ ತರ ಮಾಡಿ ಬಂದೆ? ಕುರಿ ಮರಿ ಜೊತೆ ಗುದ್ದಾಡುತ್ತಲೇ ತಡವಾಗಿ ಬಿಡ್ತಣ್ಣ. ಅಣ್ಣ, ಈತ ಅದನ್ನೆಲ್ಲ ಹೇಳುವುದು ಬರೀ ಸುಳ್ಳು. ಅದನ್ನು ಕೇಳ್ತಾ ನೀರು ಹೊರಟಿರುವೆಲ್ಲ ಕೋರ್ಟು ಕಚೇರಿ ಅಂತ ಹೋಗುದು ಇನ್ನೂ ಸಮಯ ಉಳಿದಿಲ್ಲ. ಏನು ಶಶಿಧರ ಈ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತ ಜನ ಸುಮ್ಮನಿರ್ಬೇಕಾದ್ರೆ ಈತನೊಬ್ಬನೇ ಆ MLA ಗೌಡ್ರ ಮನೆಗೆ ಹೋಗಿ ಫ್ಯಾಕ್ಟ್ರಿ ವಿಮಾನ ನಿಲ್ದಾಣ ಕಟ್ಟಲು ಒಂದು ಇಡೀ ಮಣ್ಣು ಕೂಡ ಸಿಗುದಿಲ್ಲ ಅಂತ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ರೆ ನಾನು ನೋಡ್ಕೋತೀನಿ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೆ ಏಕೆ ಬೇಕಲ್ಲ ಆ ರೈತರ ಚಳವಳಿಯ ಹೋರಾಟ? ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಅದು ನಮ್ಮಂತ ದನ ಕುರಿಗಳ ಮೇಯಿಸುವ ಜನರ ಹೋರಾಟ. ಆ ರೈತರು ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳೋ ಹೊಲ ಅದನ್ನು ಬಿಟ್ಟು ಬೇರೆ ಖರಾಬು ಭೂಮಿ ನೋಡಿ ಅಂದರೆ ಅದು ತಪ್ಪ?
ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದ್ರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಅಷ್ಟೇ ಅಲ್ಲ, ಆ ರೈತರ ಮನೆಯಲ್ಲಿ ಒಬ್ಬೊಬ್ಬ ನೌಕರನಾಗುತ್ತಾನೆ. ಅಲ್ಲ, ಅದರ ಚಿಂತೆ ಇವನಿಗೆ ಯಾಕನ್ನ? ಇವನ ಕೆಲಸ ಕುರಿ ಕಾಯ್ದಷ್ಟೇ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು? ಅಲ್ಲ, ಇವನ ಮಾತು ಮಿತಿ ಮೀರಿ ಹತ್ತುತ್ತದೆ. ಇವನಿಗೆ ತಿದ್ದಿ ಬುದ್ಧಿ ಹೇಳು. ಆ ಗೌಡು ತಂಟೆ ಬಿಡಿಸು. ಇಲ್ಲ ಅಂದ್ರೆ ಏನ್ ಮಾಡ್ತಾನೆ ಬೇಕಪ್ಪ. ನಿನ್ನವನ ಮಾತು ಕೇಳಿ ನಾನೇನು ಇದ್ದ ಕುರಿ ಮಾರಬೇಕಾ? ಇಲ್ಲ ಹೇಳಿಯಾಗಿ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಹೌದು, ಇವತ್ತು ಎರಡರಲ್ಲಿ ಒಂದು ಆಗಲೇಬೇಕು. ಸಾಧ್ಯವಿಲ್ಲ ಶಿಕ್ಷಿತರ, ಸಾಧ್ಯವಿಲ್ಲ. ಎಮ್ಮೆಲ್ಲಿ ಆದರೇನು, ಮಂತ್ರಿ ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಸಾಲಿ ಕಲಿತ ಸಾಯಬಾಗ್ಲಂತ ಸಾಲಿ ಕಲಿಸಿದ್ರ ಇವ ನನಗ ಬುದ್ಧಿ ಹೇಳಕ ಬಂದಾನ. ಇದೇ ಮಾತು ನೀನಲ್ಲದೆ ಯಾರಾದರೂ ಆಡಿದ್ದರೆ ಆ ಸಿಂಧೂರು ಲಕ್ಷ್ಮಣ ಆ ಗೌಡನ ರುಂಡ ತೆಗೆದಂಗ ಅವರ ತಲೆನೇ ತೆಗಿತಿದ್ದೆ. ಬೀರಣ್ಣ, ಧರ್ಮಣ್ಣನ ಎದುರಿಗೆ ಈ ಮಾತೆ? ಏ ತಮ್ಮ ಬೀರ, ನೀನು ಒಳಗೆ ನಡಿ. ಏ ಮಂಗಲ, ನೀನಾದ್ರೂ ಅವನ್ನ ಒಳಗೆ ಕರ್ಕೊಂಡು ಹೋಗಿ. ಯಾಕನ್ನ ಇವನ ಮಾತು ಕೇಳಿ ನೀನು ಗೌಡನಿಗೆ ಹೆದರಿ ನನಗೆ ಒಳಗೆ ನಡೆ ಅಂತೀಯ? ಈ ಜಗದ ರೈತರನ್ನು ಗೌಡನ ಮುಂದೆ ತಲೆ ಬಾಗು ಅಂತೀಯ? ಹೇ ಬೀರ, ಇದು ನನ್ನ ಧರ್ಮರಾಜ ಮಾಡುವ ಆಜ್ಞೆ. ಒಳಗಡೆ ಅಷ್ಟೇ. ಈ ಮಾತಿಗೆ ಹೋಗೋಣ. ಮೈದನ ನಡಿಯಪ್ಪ ಒಳಗೆ. ಅಣ್ಣ, ಇವನ್ಯಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ನೀನು ಇವಳಿಗೆ ಇಷ್ಟೊಂದು ಅಧಿಕಾರ ಕೊಟ್ಟಿದ್ದೀವಲ್ಲ ಮಾತನಾಡಲು. ಇವನೇನು ನಮ್ಮ ಸ್ವತಃ ಒಡ ಹುಟ್ಟಿದವಳೆ? ಇವನೊಬ್ಬ ಅನಾಥ. ಲೇ ಶಶಿಧರ, ಇನ್ನೊಮ್ಮೆ ನುಡಿಯದಿರು ಈ ಅನಾಥ ಎಂಬ ಶಬ್ದವನ್ನ. ಏನು ಇದನ್ನ ನಿನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತು ಆ ನನ್ನ ತಮ್ಮನ ಜೀವನ ಚರಿತ್ರೆ? ಇದನ್ನ ನಿನಗೆ ಆ ಲುಚ್ಚ ಹರಾಮ್ಕೋರ್ ಎಮ್ಮೆಲ್ಲೆ ಗೌಡನೇ ಹೇಳಿದ್ರೆ ಬೋಲೆ? ಹೌದು. ಲೋ ತಮ್ಮ, ಅವನೊಬ್ಬ ಮನೆ ಮುರುಕ. ಆ ಮನೆ ಮುರುಕನ ಮಾತು ಕೇಳಿ ನಿನ್ನ ಜೀವನವನ್ನ ಹಾಳು ಮಾಡ್ಕೊಳ್ತೀಯೇನು? ಲೇ ತಮ್ಮ, ಅವನು ಮಾತನಾಡುವ ಮಾತುಗಳು ನಿನಗೆ ಸರಿ ಕಾಣುತ್ತೇನೋ? ಶಶಿಧರ, ನಿನಗೊಂದು ಮಾತು ಹೇಳುತ್ತೇನೆ, ಕಿವಿಗೊಟ್ಟು ಕೇಳು. ಶಶಿಧರ, ನಾ ನುಡಿಯುವ ಧರ್ಮದ ನುಡಿಯನ್ನು ನೀ ಕೇಳದೆ ಹೋದರೆ, ಏ ಶಶಿಧರ, ಈ ಧರ್ಮರಾಜ ನುಡಿಯುವ ಧರ್ಮದ ನುಡಿ ಕೇಳದೆ ಹೋದರೆ ಈ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿನ್ನ ಜೀವನವನ್ನೇ ಸರ್ವನಾಶ ಮಾಡುತ್ತದೆ. ಹುಷಾರ್. ಅಲ್ಲ, ನೀನು ಕೂಡ ಆ ಬೀರನಂತೆ ಮಾತನಾಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಾಗಿರುತ್ತೇನೆ. ನನಗೆ ಆ ಗೌಡ್ರ ಮಾತೆ ವೇದ ವಾಕ್ಯ. ಬರ್ತೀನಿ. ಶಶಿಧರ, ಅಯ್ಯೋ ಬಸವೇಶ್ವರ,
ಈ ನನ್ನ ತಮ್ಮ ಸಾಲಿ ಕಲಿತು ಸಾಹೇಬನಾಗುತ್ತಾನಂತ ಏನೇನೋ ಆಸೆ ಇಟ್ಟುಕೊಂಡಿದ್ದೆ. ಆದ್ರ ಆ ಎಂದಲ್ಲೇ ಮಾತು ಕೇಳಿಕೊಂಡು ಏನೇನೋ ಮಾತನಾಡುತ್ತಿದ್ದೀಯಲ್ಲಪ್ಪ, ಏನೇನು ಮಾತನಾಡುತ್ತಿದ್ದೀಯಲ್ಲ. ಆ ಎಮ್ಮೆಲ್ಲೆ ಗೌಡನ ಮಾತುಗಳು ಹೀಗೆ ಮುಂದುವರೆದರೆ ಆ ಗೌಡ ಬಿತ್ತಿದ ವಿಷದ ಬೀಜ ಈ ನನ್ನ ಸಂಸಾರದಲ್ಲಿ ಬೆಳೆದು ದೊಡ್ಡದಾಗಿ ನನ್ನ ಸಂಸಾರವನ್ನೇ ನಾಶ ಮಾಡಿಬಿಡುತ್ತದೆ. ಅಯ್ಯೋ ಬಸವೇಶ್ವರ, ಏನೆಂದು ಮಾತನಾಡಲಿ ಬಸವೇಶ್ವರ, ಏನೆಂದು ಮಾತನಾಡಲಿ? ಏನೂ ತಿಳಿಯದ ನನ್ನ ತಮ್ಮನನ್ನು ತಲೆಯ ಕೆಡಿಸಿ ಈ ನನ್ನ ಸಂಸಾರವನ್ನೇ ಹಾಳು ಮಾಡುತ್ತಿದ್ದಾನೆ ಆ ಗೌಡ. ದೇವಾ ಬಸವೇಶ್ವರ, ನೀನು ನಿಜವಾಗಲೂ ಇದ್ದಿದ್ದರೆ ನಮ್ಮನ್ನು ರಕ್ಷಿಸಿ ಕಾಪಾಡಪ್ಪ, ಕಾಪಾಡು.
ರಣರಂಗ ಈ ಮನೋರ್ನ ಆಸೆಯಂತೆ ನಿನ್ನ ನಡೆಯಿತು ಆ ಗೌಡ ಬೀರರ ಮಧ್ಯ ಕದನರಂಗ. ಈ ರಣರಂಗ ಚದುರಂಗದಾಟದಲ್ಲಿ ಅವರ ಮರಣ ಮೃದಂಗ ಬಾರಿಸಬೇಕಾದ್ರೆ ನಾನು ಶಶಿಗೆ ಊದಿದ ರಣಕಹಳೆಯ ಶಬ್ದ ಆ ಬೀರ ಚಾರ್ಮರೆದೆಗೋದು ಶಟ್ಟದ್ ನಿಲ್ಬೇಕು ಅಂದಾಗ ಸಫಲವಾಗುತ್ತಿದೆ ಈ ಮನೋರನ ಭಯಕ್ಕೆ. ಇದೇ ಬಯಕೆಯಲ್ಲಿ 18ರ ಸುಳೆಯಾಗಿ ನನ್ನ ಕೈಯಿಂದ ನುಸುಕಿ ಬದುಕುತ್ತಿರುವ ಆ ಲಕ್ಷ್ಮಿಯನ್ನು ನನ್ನ ಕೈಗೆತ್ತಿಕೊಂಡು ಕುಸುಮ ಕೋಮಲಾಂಗಗಳಿಂದ ಒಳಂಗ ಸುಖಿರುವುದು. ಆ ನಂತರ ಅವರಿವರ ಪಾಳಿಗೆ ಕತ್ತಲೆ ಕಳೆದು ನಾನು ತ್ರಿವಿಕ್ರಮನಾಗಿ ಮೆರೆದಿದ್ರೆ ನನ್ನ ಹೆಸರು ಮನೋರ್ನೇ ಅಲ್ಲ.